ಇಡೀ ಭಾರತೀಯ ಸಿನಿ ಲೋಕ ಸಂಗೀತ ಲೋಕ ಇವತ್ತು ಗಾನ ಕೋಗಿಲೆ ಸ್ವರ ಸಾಮ್ರಾಜ್ಞೆ ಎಸ್ ಜಾನಕಿ ಅವರನ್ನ ಕಳೆದುಕೊಂಡು ಇವತ್ತು ಬಡವಾಗಿದೆ. ನಿನ್ನೆ ಹೃದಯಾಘಾತದಿಂದ ಎಸ್ ಜಾನಕಿ ಅವರು ನಮ್ಮನ್ನೆಲ್ಲ ಅಗಲಿ ಇಹಲೋಕವನ್ನ ತ್ಯಜಿಸಿದ್ದಾರೆ. ಇವತ್ತು ಅವರ ಅಂತಿಮ ದರ್ಶನಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಗಣ್ಯಾತಿ ಗಣ್ಯರು ಬರ್ತಿದ್ದಾರೆ, ಕಂಬನಿ ಮಿಡಿತಿದ್ದಾರೆ, ಸಂತಾಪ ಸೂಚಿಸುತ್ತಿದ್ದಾರೆ. ಅಭಿಮಾನಿಗಳು ಕೂಡ ಅಂತಿಮ ದರ್ಶನ ಪಡೆದುಕೊಳ್ಳುವುದಕ್ಕೆ ಬಹಳ ಕಾತರರಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಅಭಿಮಾನಿಗಳಿಗೋಸ್ಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ಬೋಗಾದಿ ನಿವಾಸದಿಂದ ಆಂಬ್ಯುಲೆನ್ಸ್ನಲ್ಲಿ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗುತ್ತೆ. ಮಹಾರಾಜ ಕಾಲೇಜಿನಲ್ಲಿ ಜಾನಕಿ ಅಮ್ಮನ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಸಾರ್ವಜನಿಕರು ಬರುವ ಹೋಗುವ ಮಾರ್ಗದಲ್ಲಿ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿದ್ದು, ಮೈದಾನದಲ್ಲಿ 2 ಬೃಹತ್ LED ಪರದೆಯನ್ನ ಅಳವಡಿಕೆ ಮಾಡಲಾಗಿದೆ. ಬಂದಂತಹ ಅಭಿಮಾನಿಗಳು ಅಲ್ಲೂ ಕೂಡ ಅಂತಿಮ ನಮನ ಸಲ್ಲಿಸಬಹುದು. ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗ್ತಾ ಇದ್ದು, ಗಾನ ನಿಲ್ಲಿಸಿರುವ ಸರ ಮಾಂತ್ರಿಕಿ ಎಸ್ ಜಾನಕಿ ಅಮ್ಮನವರನ್ನ ಕಳೆದುಕೊಂಡು ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ. ಅಂತಿಮ ದರ್ಶನಕ್ಕೆ ಆಗಮಿಸುತ್ತಿದ್ದಾರೆ. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಜಾನಕಿ ಅಮ್ಮನವರ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು, ಕೆಲವೇ ಕ್ಷಣಗಳಲ್ಲಿ ಅಭಿಮಾನಿಗಳು ಬಂದು ಅಂತಿಮ ದರ್ಶನ ಪಡೆದುಕೊಳ್ಳುವುದಕ್ಕೆ ಅವಕಾಶವನ್ನ ನೀಡಲಾಗುತ್ತೆ. ಮಹಾರಾಜ ಗ್ರೌಂಡು ಈ ಒಂದು ಮೈದಾನದಲ್ಲಿ ಗಾನಕೋಗಿಲೆ ಎಸ್ ಜಾನಕಿ ಅವರ ಅಂತಿಮ ದರ್ಶನಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಈಗಾಗಲೇ ಜಿಲ್ಲಾಡಳಿತ ಮಾಡಿದೆ. ಸೊ ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ. ವಿಶಾಲವಾದಂತಹ ಒಂದು ವೇದಿಕೆಯನ್ನು ಇಲ್ಲಿ ಹಾಕಲಾಗಿದೆ. ಅಂದರೆ ಈ ಒಂದು ಸ್ಥಳದಲ್ಲಿ ಪಾರ್ಥಿವ ಶರೀರವನ್ನು ಎಸ್ ಜಾನಕಿ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುತ್ತೆ. ಇನ್ನೊಂದು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬರುವಂತಹ VVIPಗಳಿಗೆ ಪ್ರತ್ಯೇಕವಾದಂತಹ ಆಸನದ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಮಾಡಿರುವಂಥದ್ದು. ಯಾಕೆಂತಂದರೆ ಸುಮಾರು 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿರುವಂತಹ ಎಸ್ ಜಾನಕಿ ಗಾನಕೋಗಿಲೆ ಏನಾದರೆ ಅವರನ್ನು ಅಂತಿಮವಾಗಿ ಹತ್ತಿರದಿಂದ ಕಣ್ತುಂಬಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಪಾರ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಚಿತ್ರರಂಗದ ಗಣ್ಯರು ಎಲ್ಲರೂ ಕೂಡ ಬರುವಂಥ ಸಾಧ್ಯತೆ ಇದೆ. ಸೊ ಹೀಗಾಗಿ ಇಲ್ಲಿ ಬೇಕಾದಂತಹ ವ್ಯವಸ್ಥೆಗಳನ್ನು ಅಂದರೆ VVIPಗಳಿಗಾಗಿರ್ಬೋದು ಮತ್ತು ಸಾರ್ವಜನಿಕರ ದರ್ಶನಕ್ಕೂ ಕೂಡ ಪ್ರತ್ಯೇಕವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾನು ನಿಮಗೆ ಈಗೇನು ತೋರಿಸ್ತಾ ಹೋಗ್ತಾ ಇದ್ದೀನಿ, ಬ್ಯಾರಿಕೇಡ್ಗಳನ್ನು ಹಾಕಿ ಈಗಾಗಲೇ ಸಾರ್ವಜನಿಕರ ದರ್ಶನಕ್ಕೆ ಬೇಕಾದಂತಹ ಪ್ರತ್ಯೇಕವಾದಂಥ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅಂದರೆ ಸರತಿ ಸಾಲಿನಲ್ಲಿ ಬರುವಂತಹ ಅವರ ಅಭಿಮಾನಿಗಳಾಗಿರ್ಬೋದು ಅಥವಾ ಅವರನ್ನು ಹತ್ತಿರದಿಂದ ಕಣ್ತುಂಬಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬರುವಂಥ ಸಾರ್ವಜನಿಕರು ಏನಿದ್ದಾರೆ ಅವರು ಈ ಒಂದು ಮಾರ್ಗದಲ್ಲಿ ಬರುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಬೆಳಗಿನ ಜಾವ ಅಂದರೆ ಮಧ್ಯಾಹ್ನ 3:30ವರೆಗೂ ಕೂಡ ಇಲ್ಲಿ ವ್ಯವಸ್ಥೆಯನ್ನು ದರ್ಶನಕ್ಕೆ ಅಂತಿಮವಾದಂಥ ಒಂದು ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗಾಗಲೇ ಹೆಚ್ಚಿನ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಸುಮಾರು 500ಕ್ಕೂ ಹೆಚ್ಚು ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡುವಂಥ ಕೆಲಸಕ್ಕೆ ಈಗಾಗಲೇ ಮೈಸೂರು ಜಿಲ್ಲಾ ಪೊಲೀಸ್ ಇಲಾಖೆ ಮಾಡಿರುವಂಥದ್ದು. ಹಾಗೆಯೇ ಬೃಹದಾಕಾರದ 2 LED ಪರದೆಗಳನ್ನು ಕೂಡ ಹಾಕುವಂಥ ವ್ಯವಸ್ಥೆ ಆಗಿದೆ. ಯಾಕೆಂದರೆ ಬರುವಂತಹ ಅಪಾರ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಮತ್ತು ಸಾರ್ವಜನಿಕರು ಬರ್ತಾರೆ. ಸೊ ಹೀಗಾಗಿ 2 ಬೃಹದಾಕಾರದ ಒಂದು LED ಪರದೆಯನ್ನು ಅಳವಡಿಸಿ ಅವರನ್ನು ಈ ಒಂದು ಅಂತಿಮ ದರ್ಶನದ ಯಾತ್ರೆ ಏನಿದೆ ಅದನ್ನು ಕಣ್ತುಂಬಿಕೊಳ್ಳೋಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಈಗಾಗಲೇ ಮಾಡಲಾಗಿದೆ. ಜೊತೆಗೆ ಈಗಾಗಲೇ ಒಂದಷ್ಟು ಸಾರ್ವಜನಿಕರು ಕೂಡ ಅಂದರೆ ಅವರ ಅಭಿಮಾನಿಗಳು ಕೂಡ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ದರ್ಶನ ಇಲ್ಲಿ ಪಾರ್ಥಿವ ಶರೀರ ಬರುತ್ತೆ. ಸೊ ಹೀಗಾಗಿ ಅವರನ್ನು, ಯಾಕೆಂತಂದರೆ ಕೇವಲ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಇಡೀ ಭಾರತದ ಚಿತ್ರೋದ್ಯಮನೇ ಅವರನ್ನು ಒಂದು ರೀತಿ ಗಾನಕೋಗಿಲೆ ಅಂತ ಹೇಳಿ ಕರೀತಾ ಇತ್ತು. ಯಾಕೆಂದರೆ ಅವರ ಹಾಡು ಅಂತಂದರೆ ಕೇವಲ ಹಾಡಾಗಿರಲಿಲ್ಲ, ಅದು ಒಂದು ರೀತಿ ಭಾವನೆಯ ಪ್ರತೀಕವಾಗಿ ಇರ್ತಾ ಇತ್ತು. ಯಾಕೆಂದರೆ ಅವ್ರ ಹಾಡುಗಳನ್ನು ಎಂಥವರು ಕೂಡ ಒಮ್ಮೆ ಬಾರಿ ಕೇಳಿದರೆ ಅವರೇನೇ ಸ್ವತಃ ಆ ಒಂದು ಹಾಡಿನಲ್ಲಿ ತಲ್ಲೀನರಾಗಿ ಹೋಗ್ತಾ ಇದ್ರು. ಅಂದರೆ ಅಷ್ಟರ ಮಟ್ಟಿಗೆ ಅವರ ಹಾಡಿನ ಪ್ರಭಾವ ಇರ್ತಾ ಇತ್ತು. ಸೊ ಈಗ ಈ ಒಂದು ಮಹಾರಾಜ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಜೊತೆಗೆ ಬರುವಂಥ ಸಾರ್ವಜನಿಕರಾಗಿರ್ಬೋದು ಮತ್ತು ಅಭಿಮಾನಿಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪ್ರತ್ಯೇಕವಾದಂಥ ಅಂದರೆ ಸಾರ್ವಜನಿಕರು ಬರುವಂತಹ ಮಾರ್ಗ ಆಗಿರ್ಬೋದು ಮತ್ತು ಅವರು ಮೈದಾನದಿಂದ ಹೊರಹೋಗುವಂಥ ಜಾಗದಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ಸಕಲ ಸಿದ್ಧತೆಗಳನ್ನು ಈಗಾಗಲೇ ಜಿಲ್ಲಾಡಳಿತ ಮಾಡಿಕೊಂಡಿದೆ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಉಲ್ಲಾಸ ಸ್ಕೇರ್ವಾಸ, ಗ್ಯಾರಂಟಿ ನ್ಯೂಸ್, ಮೈಸೂರು.